ಹಲೋ ಮೈ ಡಿಯರ್ ವ್ಯೂವರ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಬಂಗಾರ ಸನ್ ಆಫ್ ಬಂಗಾರದ ಮನುಷ್ಯನನ್ನ ನೋಡಕ್ಕೆ ಮಣ್ಣಿನ ಮಗ ರೆಡಿ. ಎಸ್, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ಬಂಗಾರ ಸನ್ ಆಫ್ ಬಂಗಾರದ ಮನುಷ್ಯ ಕಳೆದ ಶುಕ್ರವಾರವಷ್ಟೇ ಬಿಡುಗಡೆಯಾಗಿದ್ದು ರಾಜ್ಯಾದ್ಯಂತ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ. ರೈತರ ಸಮಸ್ಯೆಗಳನ್ನೇ ಪ್ರಧಾನವಾಗಿಟ್ಕೊಂಡು ಕತೆ ಮಾಡಲಾಗಿರುವ ಈ ಚಿತ್ರದಲ್ಲಿ ನಟ ಶಿವರಾಜ್ ಕುಮಾರ್ ರೈತರ ಪರ ಹೋರಾಡುವ ನಾಯಕನಾಗಿ ಮಿಂಚಿದ್ದಾರೆ. ಹೀಗೆ ರೈತರ ಪರ ದನಿ ಎತ್ತಾ ಇರೋ ಈ ಚಿತ್ರವನ್ನ ಮಣ್ಣಿನ ಮಗ HD ದೇವೇಗೌಡರು ನೋಡಲಿದ್ದಾರಂತೆ. ಯೂಶುವಲ್ ಆಗಿ HD ದೇವೇಗೌಡರು ಸಿನಿಮಾಗಳನ್ನ ನೋಡೋದಿಲ್ಲ, ಆದ್ರೆ ಇದು ರೈತರ ಕುರಿತಾದ ಚಿತ್ರ ಅನ್ನೋ ಕಾರಣಕ್ಕೆ ಸಿನಿಮಾ ನೋಡಲು ಮುಂದಾಗಿದ್ದಾರೆ. ಹೇಳಿ ಕೇಳಿ HD ದೇವೇಗೌಡರು ರೈತರ ನಾಯಕ, ರೈತರಿಗಾಗಿ ಹಲವು ಚಳುವಳಿಗಳು ಹೋರಾಟಗಳನ್ನ ಮಾಡಿದವರು. ಹೀಗಾಗಿನೇ ದೇವೇಗೌಡರನ್ನ ಮಣ್ಣಿನ ಮಗ ಅಂತ ಕೂಡ ಕರೀತಾರೆ. ಇನ್ನು ಬಂಗಾರ ಸನ್ ಆಫ್ ಬಂಗಾರದ ಮನುಷ್ಯ ಚಿತ್ರದಲ್ಲೂ ಅದೇ ರೀತಿಯಾದ ರೈತ ಹೋರಾಟ, ರೈತರ ಸಮಸ್ಯೆಗಳು, ಆ ಸಮಸ್ಯೆಗಳಿಗೆ ಪರಿಹಾರ, ಹೀಗೆ ಇನ್ನೂ ಹಲವು ವಿಷಯಗಳನ್ನ ಪ್ರಸ್ತಾಪಿಸಿದ್ದಾರೆ. ಹೀಗಾಗಿ ಈ ಚಿತ್ರವನ್ನ ದೇವೇಗೌಡರು ನೋಡ್ಲೇಬೇಕು ಅಂತ ಮನಸ್ಸು ಮಾಡಿದ್ದಾರೆ. ಸೋಮವಾರ ಮೈಸೂರಿನ DRC ಮಲ್ಟಿಪ್ಲೆಕ್ಸ್ ನಲ್ಲಿ ದೇವೇಗೌಡ ಅವರು ಬಂಗಾರ ಸನ್ ಆಫ್ ಬಂಗಾರದ ಮನುಷ್ಯನನ್ನ ನೋಡ್ತಾ ಇದ್ದಾರೆ. ಸೊ ದೇವೇಗೌಡರಿಗೂ ಕೂಡ ಯಾವತ್ತು ಮೂವಿ ನೋಡದೇ ಇದ್ದವರು ಇವತ್ತು ಬಂಗಾರ ಸನ್ ಆಫ್ ಬಂಗಾರದ ಮನುಷ್ಯನನ್ನ ನೋಡ್ತಾ ಇದ್ದಾರೆ. ಅದು ಯಾವ ಕಾರಣಕ್ಕೆ? ರೈತರಿಗೋಸ್ಕರ. ಆ ಮೂವಿ ರೈತರ ಬಗ್ಗೆನೇ ಇರೋದ್ರಿಂದ ದೇವೇಗೌಡರು ಇದೀಗ ಮೂವಿ ನೋಡಕ್ಕೆ ರೆಡಿ ಆಗಿರೋದು. ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಮತ್ತಷ್ಟು ಸುದ್ದಿಗೆ ನೀವೇನ್ ಮಾಡ್ಬೇಕು, ಎಸ್ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇರಬೇಕು. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು. ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.